ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಇಂದು ನಾವು ನಾಲಿಗೆಗಳು ಮತ್ತು ಕಲ್ಲುಗಳು ಎಂಬ ವಿಷಯದ ಕುರಿತು ಚಿಂತಿಸೋಣ. ಗರಿಗಳ ಭಾನುವಾರವು ಯೇಸುವಿನ ಪವಿತ್ರ ಪಾಡುವಿನ ಮೆರವಣಿಗೆಯಲ್ಲಿ ಭಾಗವಹಿಸಲು ನಮ್ಮನ್ನು ಈ ವಿಷಯದೊಂದಿಗೆ ಆಹ್ವಾನಿಸುತ್ತದೆ. ಈ ಪವಿತ್ರ ಮೆರವಣಿಗೆಯಲ್ಲಿ ನಾವು ಎರಡು ವಿಭಿನ್ನ ಪಠಣಗಳನ್ನು ನೋಡುತ್ತೇವೆ: ಹೊಸನಾ ಹಾಡು ಮತ್ತು ಶಿಲುಬೆಗೇರಿಸು ಎಂಬ ಕೂಗು. ಆರಂಭದಲ್ಲಿ ಜನಸಮೂಹವು ಯೇಸುವಿನೊಂದಿಗೆ ಇರುತ್ತದೆ. ಅವರು ಆತನನ್ನು ಹೊಗಳುತ್ತಾರೆ. ಆಶೀರ್ವದಿತರು, ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸರು ಎಂಬ ಗೀತೆಯೊಂದಿಗೆ. ಆದರೆ ತದನಂತರ ಅವರು ಆತನನ್ನು ಶಿಲುಬೆಗೇರಿಸಿ ಎಂದು ಕೂಗುವ ಮೂಲಕ ಯೇಸುವಿನ ವಿರುದ್ಧ ನಿಲ್ಲುತ್ತಾರೆ. ಕೊನೆಯಲ್ಲಿ ಅವರು, ನೀನು ಯೆಹೂದ್ಯರ ರಾಜನಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿ ಎಂದು ಹೇಳುವ ಮೂಲಕ ಅವರನ್ನು ಅಪಹಾಸ್ಯ ಮಾಡುತ್ತಾರೆ. ಆದರೆ ನಮಗೆ ಪ್ರತಿ ಹಂತವು ಯೇಸು ಕ್ರಿಸ್ತನು ನಮ್ಮ ಪ್ರಭುವು ಎಂದು ಒಪ್ಪಿಕೊಳ್ಳಲು ನಮ್ಮನ್ನು ಆಹ್ವಾನಿಸುತ್ತದೆ. ಇಲ್ಲಿ ನಾಲಿಗೆಗಳು ಯೇಸುವಿಗೆ ನಾವು ಸಲ್ಲಿಸುವ ಸ್ತುತಿಯನ್ನು ಪ್ರತಿನಿಧಿಸುತ್ತವೆ ಮತ್ತು ಕಲ್ಲುಗಳು ಈ ಪವಿತ್ರ ಮೆರವಣಿಗೆಯಲ್ಲಿ ನಮ್ಮ ನಿಷ್ಕ್ರಿಯತೆ ಮತ್ತು ಉದಾಸೀನತೆಯನ್ನು ಪ್ರತಿನಿಧಿಸುತ್ತದೆ. ಪ್ರಭುವಿನ ಪವಿತ್ರ ಯಾತನೆಯ ಭಾನುವಾರವು ಕ್ರಿಸ್ತನಿಗೆ ಮತ್ತು ಆತನ ಪಾಸ್ಕ ರಹಸ್ಯಗಳಿಗೆ ನಮ್ಮನ್ನು ಅರ್ಪಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಆತನ ಯಾತನೆ, ಮರಣ ಮತ್ತು ಪುನರುತ್ಥಾನ. ಇದನ್ನು ಅವಲೋಕಿಸಲು ನಾವು 3 ಅಂಶಗಳ ಮೇಲೆ ಕೇಂದ್ರೀಕರಿಸೋಣ: ಶಿಷ್ಯನ ನಾಲಿಗೆ, ವಿಶ್ವಾಸವ ನಿವೇದಿಸುವ ನಾಲಿಗೆ ಮತ್ತು ಸ್ಮರಣಾರ್ಥ ನಾಲಿಗೆ. ನಮ್ಮ ಚಿಂತನೆಯ ಮೊದಲ ಅಂಶವೆಂದರೆ ಶಿಷ್ಯನ ನಾಲಿಗೆ. ಅದು ಪ್ರವಾದಿಯ ಭಾಷೆ. ಪ್ರವಾದಿ ಯೆಶಾಯನು ಇದನ್ನು ಶಿಷ್ಯನ ನಾಲಿಗೆಯ ರೂಪದಲ್ಲಿ ವಿವರಿಸುತ್ತಾನೆ. ಇದು ಕೇವಲ ವಿವರಣೆಯಲ್ಲ, ಆದರೆ ಪ್ರವಾದಿಯ ಸಂತೋಷದಾಯಕ ಘೋಷಣೆ ಮತ್ತು ದೇವರ ಪರವಾಗಿ ಅವನಲ್ಲಿರುವ ಅಚಲ ಬದ್ಧತೆ. ಯಾವುದೇ ನೋವು ಮತ್ತು ಅವಮಾನವು ಅವನನ್ನು ಸರ್ವೇಶ್ವರನಿಂದ ದೂರ ಮಾಡುವುದಿಲ್ಲ. ಅವನ ಕಿವಿ ತೆರೆದಿರುತ್ತದೆ. ಅವನು ಸದಾಕಾಲ ಜಾಗೃತನಾಗಿರುತ್ತಾನೆ. ಅವನು ದೇವರಿಂದ ದೂರ ಸರಿಯುವುದಿಲ್ಲ. ಅವಮಾನಗಳು ಅಥವಾ ಬೇರೆ ಯಾವುದೂ ಅವನನ್ನು ಸರ್ವೇಶ್ವರನಿಂದ ದೂರ ಮಾಡುವುದಿಲ್ಲ. ನೋವು ಮತ್ತು ಸಂಕಟಗಳ ಹೊರತಾಗಿಯೂ ಪ್ರವಾದಿ ದೇವರನ್ನು ಸ್ತುತಿಸುತ್ತಲೇ ಇರುತ್ತಾನೆ ಮತ್ತು ತನ್ನ ಜನರನ್ನು ಸಮಾಧಾನಪಡಿಸುತ್ತಲೇ ಇರುತ್ತಾನೆ. ಪವಿತ್ರ ವಾರದಲ್ಲಿ ನಾವು ನಮ್ಮ ಕಿವಿಗಳನ್ನು ಸಂಪೂರ್ಣವಾಗಿ ತೆರೆಯಬೇಕು, ಜಾಗೃತರಾಗಿರಬೇಕು ಮತ್ತು ನಮ್ಮ ಪ್ರಭುವಿನ ಪಾಸ್ಕ ರಹಸ್ಯಗಳನ್ನು ಧ್ಯಾನಿಸುತ್ತಲೇ ಇರಬೇಕು. ಯಾವುದೂ ನಮ್ಮನ್ನು ಚಂಚಲಗೊಳಿಸಬಾರದು ಮತ್ತು ಯಾವುದೂ ನಮ್ಮನ್ನು ಪ್ರಭುವಿನಿಂದ ದೂರವಿಡಬಾರದು. ಫಿಲಿಪ್ಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಪೌಲರು ಹೇಳುವಂತೆ, ಕ್ರಿಸ್ತ ಯೇಸು ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದರಿಂದ ನಾವು ಈ ರಹಸ್ಯಗಳನ್ನು ನಮ್ಮದಾಗಿಸಿಕೊಳ್ಳಲು ಮುಂದಾಗಬೇಕು ಎಂಬುದು. ಈ ಪವಿತ್ರ ವಾರದ ಯೇಸುವಿನ ಯಾತನೆಯ ಮೆರವಣಿಗೆಯೊಂದಿಗೆ ನಾವು ಕ್ರಿಸ್ತನಂತೆ ಆಗಲು ಪ್ರಯತ್ನಿಸೋಣ. ನಮ್ಮ ಚಿಂತನೆಯ 2ನೇ ಅಂಶವೆಂದರೆ ವಿಶ್ವಾಸವ ನಿವೇದಿಸುವ ನಾಲಿಗೆ. ಸಂತ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ಈ ಅಭಿಪ್ರಾಯವನ್ನು ಸೂಚಿಸುತ್ತಾನೆ. ಈ ವಾಚನ ಯೇಸು ಕ್ರಿಸ್ತನ ನೈಜ ಸ್ವರೂಪದ ಬಗ್ಗೆ ಹೇಳುತ್ತದೆ. ದೇವರು ಸ್ವತಃ ದಾಸನಾಗಲು ಇಚ್ಛಿಸಿದರು ಮತ್ತು ಮಾನವರಾಗಿ ಜನಿಸಿ ನಮಗಿಂತಲೂ ವಿನಮ್ರನಾಗಿರುವಂಥ ದೃಶ್ಯವನ್ನು ನಾವು ನೋಡುತ್ತೇವೆ. ಈ ಪ್ರಕ್ರಿಯೆ ಆತನನ್ನು ಶಿಲುಬೆಯ ಮೇಲಿನ ಮರಣದ ದಂಡನೆಗೆ ಕೊಂಡೊಯ್ಯುತ್ತದೆ. ಇವೆಲ್ಲವುಗಳಲ್ಲಿ ಆತನ ಏಕೈಕ ಉದ್ದೇಶ ನಮ್ಮ ರಕ್ಷಣೆ. ಇದರ ಫಲಿತಾಂಶವೇ ಕ್ರಿಸ್ತನ ಮಹಿಮೆ. ದೇವರು ಭೂಸ್ವರ್ಗ ಪಾತಾಳದಲ್ಲಿ ಕ್ರಿಸ್ತನ ಹೆಸರನ್ನು ಮಹಿಮೆಪಡಿಸುತ್ತಾರೆ. ಇದು ಕ್ರಿಸ್ತನು ತನ್ನ ರಕ್ಷಣಾ ಕ್ರಿಯೆಯನ್ನು ಸಕ್ರಿಯಗೊಳಿಸುವ ಮತ್ತೊಂದು ಪವಿತ್ರ ಮೆರವಣಿಗೆಯಾಗಿದೆ. ಇಲ್ಲಿ ನಾವು ಕ್ರಿಸ್ತನನ್ನು ಅನುಸರಿಸಲು ಮತ್ತು ಆತನನ್ನು ಅನುಕರಿಸಲು ಕರೆಯಲ್ಪಟ್ಟಿದ್ದೇವೆ. ದೇವರು ನಮ್ಮ ಈ ಪವಿತ್ರ ಮೆರವಣಿಗೆಯನ್ನು ಖಚಿತಪಡಿಸುತ್ತಾರೆ. ಕ್ರಿಸ್ತನಿಗೆ ನಾವು ಸಂಪೂರ್ಣವಾಗಿ ಶರಣರಾಗಿ ಮತ್ತು ಎಲ್ಲ ಸಮಯದಲ್ಲೂ ಆತನ ಹೆಸರನ್ನು ಮಹಿಮೆಪಡಿಸುವುದೊಂದೇ ಅವಶ್ಯಕ. ಜನಸಮೂಹಕ್ಕೆ ಅದು ಆಗಲಿಲ್ಲ, ಆದರೆ ಶತಾಧಿಪತಿಗೆ ಮಾತ್ರ ಅದು ಸಾಧ್ಯವಾಯಿತು. ಏಕೆಂದರೆ ಅವನು ಅರಿತುಕೊಂಡು ಹೊಗಳಿದನು, ಈ ಮನುಷ್ಯ ಖಂಡಿತವಾಗಿ ಸತ್ಪುರುಷನೇ ಸರಿ ಎಂದು. ಪವಿತ್ರ ವಾರದ ಮೂಲಕ ಈ ಉನ್ನತ ಸಜ್ಞಾನವನ್ನು ತಿಳಿಯಲು ನಾವು ನಮ್ಮ ನಂಬಿಕೆಯನ್ನು ಪುನಃ ನವೀಕರಿಸುವುದು ಅವಶ್ಯಕವಾಗಿದೆ. ನಮ್ಮ ಚಿಂತನೆಯ 3ನೇ ಅಂಶವೆಂದರೆ ಸ್ಮರಣಾರ್ಥ ನಾಲಿಗೆ.
ಲೂಕರ ಶುಭ ಸಂದೇಶದಲ್ಲಿ ನಿರೂಪಿಸಲ್ಪಟ್ಟಂತೆ ಪ್ರಭುವಿನ ಯಾತನೆಯು ನಮ್ಮಲ್ಲಿ ಪಾಸ್ಕ ಭೋಜನವನ್ನು ಸವಿಯುವ ಹಂಬಲವನ್ನು ಹುಟ್ಟುಹಾಕುತ್ತದೆ. ಯೇಸುವಿನ ಬಯಕೆಯೇ ನಮ್ಮ ಬಯಕೆಯಾಗಬೇಕು. ಪ್ರಭುವಿನ ಯಾತನೆಯ ಸ್ಮರಣೆಯು ಪಾಸ್ಕವೆಂಬ ಸ್ಮರಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ವಿಮೋಚನೆಗಾಗಿ ಆಯೋಜಿಸಲ್ಪಟ್ಟ ಭೋಜನ, ಆಯ್ಕೆಯಾದವರೊಂದಿಗೆ ತಿನ್ನಲಾದ ಭೋಜನ. ಮೊದಲನೆಯದಾಗಿ ದೇವರು ಇಸ್ರಾಯೇಲರನ್ನು ಆರಿಸಿಕೊಂಡು ಮೋಶೆಯ ಮೂಲಕ ಅವರಿಗೆ ಪಾಸ್ಕ ಭೋಜನವನ್ನು ಸವಿಯಲು ನಿರ್ದೇಶನಗಳನ್ನು ನೀಡಿದರು. ಆದರೆ ಈಗ ದೇವರು ಸ್ವತಃ ತಾವೇ ಆಹಾರ ಮತ್ತು ಸೂಚನೆಗಳಾಗುತ್ತಾರೆ. ಪಾಸ್ಕದ ಸ್ಮರಣೆಯು ಈಗ ಯೇಸುವಿನ ಪಾಸ್ಕ ಸ್ಮರಣೆಯಾಗುತ್ತದೆ. ಇದು ಆತನ ಯಾತನೆ, ಪಾಡು, ಮರಣ ಮತ್ತು ಪುನರುತ್ಥಾನ. ಯೇಸುವು ರೊಟ್ಟಿ ಮತ್ತು ದ್ರಾಕ್ಷರಸದ ಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿ ಅದನ್ನು ಶಿಷ್ಯರೊಂದಿಗೆ ಹಂಚಿಕೊಂಡರು. ಐಹಿಕ ಪಾಸ್ಕ ಭೋಜನ ಈಗ ಸ್ವರ್ಗೀಯ ಪಾಸ್ಕವಾಗಿ ರೂಪಾಂತರಗೊಳ್ಳುತ್ತದೆ. ಇದರೊಂದಿಗೆ ಕ್ರಿಸ್ತನ ರಕ್ತವು ಹೊಸ ಒಡಂಬಡಿಕೆಯನ್ನು ಜಾರಿಗೆ ತರುತ್ತದೆ. ಇದು ಪ್ರಭುತ್ವದ ಆಡಳಿತದ ಸೇವೆಯಲ್ಲ, ಬದಲಾಗಿ ಸಹಭಾಗಿತ್ವದ ಐಕ್ಯತೆಯ ಸೇವೆಯನ್ನು ಘೋಷಿಸುತ್ತದೆ. ಹೊಸ ಒಡಂಬಡಿಕೆಯೊಂದಿಗೆ ತಂದೆ ದೇವರು ನಮ್ಮನ್ನು ಶಾಶ್ವತ ರಾಜ್ಯದ ಪ್ರಜೆಗಳನ್ನಾಗಿ ಮಾಡುತ್ತಾರೆ. ನಾವು ಈ ವಿಮೋಚನೆಯ ಸ್ಮರಣೆಯನ್ನು ಹಾಡಲೇಬೇಕು. ಗರಿಗಳ ಭಾನುವಾರದ ಸಂದರ್ಭದಲ್ಲಿ ಈ ಸ್ಮರಣೆಯು ನಮ್ಮ ನಿಜವಾದ ಹೋಸಾನ ಗೀತೆಯಾಗಿದೆ. ನಾವು ಯೇಸುವಿನ ಪವಿತ್ರ ಯಾತನೆಯ ಮೆರವಣಿಗೆಯನ್ನು ತೋರ್ಪಡಿಸುವ ಸ್ಮರಣಾರ್ಥ ಭಾಷೆಯಾಗಬೇಕಾಗಿದೆ ಪ್ರಿಯರೇ. ಇದರಿಂದ ಯೇಸುವಿನ ಪಾಸ್ಕ ಸ್ಮರಣೆಯ ನಿಜವಾದ ಪಾಲುಗಾರರಾಗಲು ಸಾಧ್ಯವಾಗುತ್ತದೆ. ನಮ್ಮ ಚಿಂತನೆಯ ಕೊನೆಯ ಭಾಗವಾಗಿ ತಿಳಿಯಬೇಕಾದುದು ಏನೆಂದರೆ, ನಾವು ದುರ್ಬಲರು ಎಂದು ನಮಗೆ ತಿಳಿದಿದೆ. ಆದರೂ ದೇವರು ನಮ್ಮ ರಕ್ಷಣೆಯ ಪವಿತ್ರ ಮೆರವಣಿಗೆಯನ್ನು ಖಾತರಿಪಡಿಸುತ್ತಾರೆ. ಇದಕ್ಕಾಗಿ ನಮ್ಮ ನಂಬಿಕೆಯು ನಮ್ಮನ್ನು ವಿಫಲಗೊಳಿಸದಂತೆ ನಾವು ಸದಾ ಭಕ್ತಿಯಿಂದ ಪ್ರಾರ್ಥಿಸಬೇಕು ಮತ್ತು ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಪ್ರಾರ್ಥನೆಯ ಪ್ರಕ್ರಿಯೆಯಲ್ಲಿ ಗೆತ್ಸೆಮನೆ ಎಂಬ ನಮ್ಮ ಅನುಭವಗಳಲ್ಲಿ ದೇವರು ನಮ್ಮನ್ನು ಬಲಪಡಿಸುತ್ತಾರೆ ಮತ್ತು ನವೀಕರಿಸುತ್ತಾರೆ ಎಂಬುದು ನಿಶ್ಚಯ. ಇದರ ಪರಿಣಾಮ ನಾವು ಒಬ್ಬರಿಗೊಬ್ಬರು ಸಾಂತ್ವನ ಹೇಳಲು ಸಿದ್ಧವಾಗಿರುವ ಶಿಷ್ಯನ ನಾಲಿಗೆಯನ್ನು ಹೊಂದಿರುವಂತರಾಗುತ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸುವಿನ ನಾಮವನ್ನು ಸ್ತುತಿಸಲು ಮತ್ತು ಅವರಲ್ಲಿ ನಮ್ಮ ವಿಶ್ವಾಸವನ್ನು ನಿವೇದಿಸುವ ನಾಲಿಗೆಯಾಗಿ ಮಾರ್ಪಡುತ್ತೇವೆ. ಯೇಸುವಿನ ಪಾಸ್ಕ ಸ್ಮರಣೆಯ ಮಾದರಿಯಲ್ಲಿ ಮುನ್ನಡೆದಾಗ ನಾವು ಕೂಡ ಅವರ ಸ್ಮರಣೆಯ ಮರುರೂಪಿಯಾಗಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಿಯರೇ, ಈ ಚಿಂತನೆಗಳು ನಾವು ಪವಿತ್ರ ವಾರವನ್ನು ಅರ್ಥಭರಿತವಾಗಿ ಧ್ಯಾನಿಸಲು, ಆಚರಿಸಲು ಮತ್ತು ಅದಕ್ಕೆ ಪೂರಕವಾಗಿರುವ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲು ಪ್ರೇರೇಪಿಸಲಿ. ಇದು ನಮ್ಮ ಸತತ ಪ್ರಯತ್ನವಾಗಲಿ ಎಂದು ದೇವರ ಆಶೀರ್ವಾದಕ್ಕಾಗಿ ಬೇಡೋಣ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.